ಹಾಂ, ಕೋಡ್ಬಳೆ ಮಾಡೋಣ. ಹಾಂ, ನೀವು ಹೇಗೆ ಹೇಳ್ತೀರೋ ಹಾಗೆ. ಇಷ್ಟು ದಿನ ನಾನು ನಿಮಗೆ ಟೈಮ್ ಕೊಟ್ಟಿಲ್ಲ ಅಂತ ಗಿಲ್ಟ್ ಇದೆ. ಈಗ ನನ್ನ ಟೈಮ್ ಎಲ್ಲ ನಿಮಗೆ. ಅಬ್ಬಾ, ಮನ ಮೆಚ್ಚಿದ ಸೊಸೆ ಅಂತ ಏನಾದರೂ ಅವಾರ್ಡ್ ಇದ್ರೆ ಅದನ್ನು ನಿನಗೆ ಕೊಡಬೇಕು ನೋಡು ಸತ್ಯ. ನಿಂಗೆ ಮಾಡಕ್ಕೆ ಬರುತ್ತಲ್ಲ? ಹೋಗಿ ಅತ್ತೆ, ನೀವು ಹೋಗಿ ಹೋಗಿ ನನ್ನನ್ನು ಕೇಳ್ತಾ ಇದ್ದೀರಾ. ನನಗೆ ಗೊತ್ತಿರೋದು ನೀವೇನೇನು ಹೇಳ್ಕೊಟ್ಟಿದ್ದೀರೋ ಅಷ್ಟೇ. ನೀವು ಕೋಡ್ಬಳೆ ಹೇಳ್ಕೊಟ್ಟಿದ್ದೀರಾ? ಇಲ್ಲ ತಾನೆ, ಗೊತ್ತಿಲ್ಲ. ಸರಿ, ಈಗ ಕೋಡ್ಬಳೆ ಹೇಳ್ಕೊಡ್ತೀನಿ, ಮಾಡುವಿ ಅಂತೆ. ಹಾಂ. ಅತ್ತೆ, ಈಗ ನೋಡಿ ಸರಿಯಾಗಿದೆಯಾ? ಸೂಪರ್. ನೋಡಿದ್ಯಾ ಎಷ್ಟು ಬೇಗ ಕಲ್ತ್ಕೊಂಡ್ಬಿಟ್ಟೆ ಅಂತ? ಅರೆ, ಇದೇನಿದು? ಅತ್ತೆ ಸೊಸೆ ಸೇರ್ಕೊಂಡು ಕೋಡ್ಬಳೆ ಮಾಡ್ತಾ ಇದ್ದೀರಾ? ನನ್ನನ್ನು ಮರ್ತೇ ಬಿಟ್ಟಿದ್ದೀರಲ್ಲ. ನಿಮಗೆ ರೆಸ್ಟ್ ಕೊಡೋಣ ಅಂತ ಎಲ್ಲ ಕೆಲಸನೂ ನಾವೇ ಮಾಡ್ತಾ ಇದೀವಿ. ಸಾರಿ, ಅತ್ತೆ ಹೇಳ್ಕೊಡ್ತಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಎಲ್ಲ ಕ್ರೆಡಿಟು ನಮ್ಮ ಅತ್ತೆಗೆ ಸೇರ್ಬೇಕು. ಹೌದಾ ಅಕ್ಕ? ಪರವಾಗಿಲ್ವೇ? ಅಂತೂ ಸೊಸೆ ಫ್ರೀ ಆಗಿದ್ದಾಳೆ ಅಂತ ಅವಳಿಗೆ ಕೆಲಸ ಹೇಳ್ತಿದ್ಯಾ ಅನ್ನೋ. ಮತ್ತೆ ಅವಳು ಇದನ್ನೆಲ್ಲ ಕಲಿಯೋದು ಯಾವಾಗ ಊರ್ಮಿಳಾ? ಇವಾಗಲೇ ಕಲಿಯೋದಪ್ಪ. ಇನ್ನು ಕೆಲ್ಸಕ್ಕೆ ಹೊರಟೋಗ್ಬಿಟ್ರೆ ಅವಳು ನಮ್ಮ ಕೈ ಸಿಗ್ತಾಳಾ? ಅದಕ್ಕೆ ಇರೋ ಸಮಯನ ಬಳಸ್ಕೋಬೇಕು ನೋಡು, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಹಾಂ ಅಕ್ಕ, ಗೊತ್ತಾಗ್ತಾ ಇದೆ. ನಮ್ಮ ಅಕ್ಕಂಗೆ ತಂಗಿ ಜೊತೆ ಸಮಯ ಕಳೆಯೋದಕ್ಕಿಂತ ಸೊಸೆ ಜೊತೆ ಸಮಯ ಕಳೆದ ಇಷ್ಟ ಆಗ್ತಿದೆ ಅಂತ. ನೋಡು ಹೆಂಗೆ ಹೇಳ್ತಾಳೆ. ಸಾಕು ಸುಮ್ಮನೆ. ಹಾಗಲ್ವೇ ಊರ್ಮಿ, ನಾನು ನೀನು ಮನೇಲಿ ಜೊತೆಯಾಗೇ ಇರ್ತೀವಿ. ಆದರೆ ಇವಳು ಡ್ಯೂಟಿಗೆ ಹೋಗ್ಬಿಟ್ರೆ ನಮ್ಮ ಕೈ ಸಿಗ್ತಾಳೆ ಹೇಳು? ಇಲ್ಲ ತಾನೇ? ಅದಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಿಜ ಅತ್ತೆ, ಒಂದೊಂದ್ಸತಿ ನನಗೆ ಬೇಜಾರಾಗುತ್ತೆ. ಈ ಕೆಲಸ ಪ್ರೆಷರ್ಗಳ ಮಧ್ಯೆ ಮನೆ ಮಿಸ್ ಮಾಡ್ಕೋತಿದ್ದೀನಿ ಅಂತ. ಈಗ ಮತ್ತೆ ಅತ್ತೆಯಿಂದ ಆ ಫೀಲ್ ಸಿಗ್ತಾ ಇದೆ. ಅಪ್ಪ, ಈ ಅತ್ತೆ ಸೊಸೆ ಪ್ರೀತಿ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳ್ದೆ ಇರ್ಲಪ್ಪ ದೇವ್ರೆ. ಅಯ್ಯೋ ದೇವ್ರೆ, ಇದೇನಪ್ಪ ಹೀಗಾಗೋಯ್ತು? ಎಂತ ಕದೀಮ್ರು ಆ ಕಳ್ರು. ಅಲ್ಲ, ಮೊಬೈಲಲ್ಲಿ ಇರೋ ದುಡ್ಡನ್ನು ಕದೀತಾರ? ಫೋನಲ್ಲ ಅಜ್ಜಿ, ಅಕೌಂಟಿಂದ ಎಗರಿಸಿರೋದು. ಏಯ್, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿನ್ಗೆ ಯಾಕೆ ಹೋಗ್ಬೇಕಿತ್ತು ಇವ್ನ ಫೋನು? ಭಾವನೆ ಹೇಳಿದ್ದು. OTP ಕೊಡು ಅಂತ ಇವನು ಹೇಳಿದ್ನಾ? ದೇಹ ಚೆನ್ನಾಗಿ ಬೆಳೆದಿದೆ, ಬುದ್ಧಿ ಒಂಚೂರು ಬೆಳೆದಿಲ್ಲ. ಒಳ್ಳೆ ಕತ್ತೆ ತರ ವಯಸ್ಸಾಗಿದೆ, ಊರ್ ತುಂಬಾ ಬುದ್ಧಿ ಹೇಳ್ಕೊಂಡ್ ಬರ್ತೀಯ. ಯಾರಾದ್ರೂ ಫೋನ್ ಮಾಡಿ OTP ಕೇಳಿದ್ರೆ ಕೊಡಬಾರ್ದು ಅನ್ನೋ ಸೆನ್ಸ್ ಇಲ್ಲ ನಿಂಗೆ? ಹಾಳಾದವನೇ ಬಾಲ ಕಷ್ಟಪಟ್ಟು ದುಡ್ದಿರೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಹೋಗ್ಲಿ ಬಿಡು ದಿವ್ಯಾ, ಅವನೇನ್ ಬೇಕು ಅಂತ ಮಾಡದ್ನ ಪಾಪ. ಇನ್ನೇನ್ ಬೇಡ ಅಂತ ಮಾಡದ್ನಾ? ದುಡ್ಡಿನ ಬೆಲೆ ಗೊತ್ತಿದೆ ತಾನೆ ಈ ದಡಿಯನ್ಗೆ. ಸತ್ಯ ಇವ್ರ ಜೀವನನ ಆರಾಮಾಗಿ ಮಾಡ್ಕೊಟ್ಬಿಟ್ಲು, ಅದಕ್ಕೆ ಇವ್ರ ಜೀವನ ಹೇಗೋ ನಡೀತಾ ಇದೆ. ಸ್ಪ್ಯಾನರ್ ಬಿಟ್ಟು ಓದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ದುಮ್ಮುನ್ ತರ 3 ಹೊತ್ತು ತಿನ್ನೋದು ಮಲಗೋದು ಇದೇ ಕೆಲಸ. ಸಾಕು ಸುಮ್ಮನಿದೆ. ಆ ಮಕ್ಕಳಿಗೆ ಏನು ಹೇಳೋದು? ಅವ ಅದು ಕೆಲಸ ಮಾಡಿ ತಿನ್ನತ್ವೆ, ನೀನು ಅದು ಮಾಡಲ್ಲ. ನೀನು ಎಷ್ಟೋ ಸಾರಿ ದುಡ್ಡಿನ ವಿಷಯದಲ್ಲಿ ಯಾಮಾರಿದ್ಯಲ್ಲ. ಅದು ಆ ಕಾಲ, ಇದು ಈ ಕಾಲ. ನನ್ ಗಂಡನ ದುಡ್ಡನ್ನ ಯಾವನೋ ಹಾಳು ಮಾಡ್ದೆ ನನ್ಗೆ ಹೊಟ್ಟೆ ಉರಿ ಅಲ್ವಾ? ದಿವ್ಯಾ, ಫಸ್ಟ್ ಆಫ್ ಆಲ್ ನಾನು ನಿನ್ನ ಗಂಡ ಅಲ್ಲ,
ಮಾತಿನ ಬರದಲ್ಲಿ ಅದನ್ನೆಲ್ಲ ಹೇಳಬೇಡ. ಎರಡನೇದಾಗಿ ನಿನಗೆ ಅಮ್ಮಾಟೆಗೆ ಹೇಳೋ ಅಧಿಕಾರ ಇಲ್ಲವೇ ಇಲ್ಲ. ಅವನಿಗೇನಾದರೂ ಅನ್ಬೇಕು ಅಂದರೆ ನಾನು ಅಂತೀನಿ, ನಿನ್ನ ವಕಾಲತ್ತೆಲ್ಲ ಬೇಡ ಇಲ್ಲಿ. ಅಲ್ಲ ಬಾಲ, ನಾನು ನಿನ್ನ ಪರವಾಗಿ. ನೀನು ನನ್ನ ಪರವಾಗಿ ಏನೂ ಮಾತಾಡೋದು ಬೇಕಾಗಿಲ್ಲ. ಅಮ್ಮಾಟೆ, ತಪ್ಪಾಗಿದೆ ನಿಜ, ಆದರೆ ಇವಳೇನೋ ಅಂದ್ಲು ಅಂತ ಬೇಜಾರು ಮಾಡ್ಕೊಬೇಡಪ್ಪ. ಏನೋ ಬೇಕು ಅಂತ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ, ತಲೆ ಕೆಡಿಸ್ಕೊಬೇಡ. ಅಲ್ಲ ಬಾಲ, ತಪ್ಪು ಮಾಡಿರೋನ್ನ ಬಿಟ್ಟು ಬುದ್ಧಿ ಹೇಳ್ತಿರೋರ್ಗೆ ಬೈತಿದ್ಯಲ್ಲ, ನಾನು ಹೊರಗ್ನೋಳಾಗ್ಬಿಟ್ನಾ? ಹೌದು, ನೀನು ಹೊರಗ್ನೋಳೆ. ಮೊದಲೇ ಟೆನ್ಷನಲ್ಲಿದ್ದೀನಿ. ನೀನು ಏನೇನೋ ಮಾತಾಡಿ ಇನ್ನೂ ಟೆನ್ಷನ್ ಕೊಡಬೇಡ ನನಗೆ. ದಯವಿಟ್ಟು ಸುಮ್ಮನಿದ್ಬಿಡು. ಬಾಲ, ಕೂಡಿಟ್ಟ ದುಡ್ಡೆಲ್ಲ ಹೋಯ್ತು ಅಂತಿದ್ಯಾ, ಮತ್ತೆ ಮದುವೆ ಹೇಗಪ್ಪ ಮಾಡೋದು? ನನಗೂ ತಲೆ ಓಡ್ತಿಲ್ಲ ಅಜ್ಜಿ. ಇಂಥ ಸಮಯದಲ್ಲಿ ಮದುವೆ ಅಂದರೆ ಹೇಗಜ್ಜಿ? ಮಾವಂಗೆ ಕಷ್ಟ ಆಗುತ್ತೆ. ವಾ, ದುಡ್ಡಿಲ್ಲ ಅಂತ ಮದ್ವೆ ನಿಲ್ಲುತ್ತಾ? ಸುಮ್ಮನೆ ಡುಮ್ಮಂಗೆ ಬೈದ್ಬಿಟ್ಟೆ. ದೇವ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತು. ನೀನೊಬ್ಳು ಕಷ್ಟ ಅಂತ ಮದುವೆ ಮಾಡ್ಕೊಳ್ದೆ ಇರೋಕ್ಕಾಗುತ್ತೇನೆ? ಮದುವೆ ಮಾಡ್ಕೊಳ್ಳೋರೆಲ್ಲ ದುಡ್ಡನ್ನು ಇಟ್ಕೊಂಡೆ ಮದುವೆ ಮಾಡ್ಕೋತಾರ? ಅದಾಗೋ ಕಾಲಕ್ಕೆ ತನಗೆ ತಾನೇ ಆಗತ್ತೆ ಕಣೆ. ಹೌದತ್ತೆ, ಹೀಗಾಯ್ತು ಅಂತ ನಾವು ಮದುವೆನ ಮುಂದೂಡೋಕ್ಕಾಗತ್ತಾ? ಹೀಗಾಯ್ತು ಅಂತ ಮದುವೆ ಡೇಟ್ನ ಮುಂದೆ ಹಾಕೋದು ಬೇಡ. ಹೇಗೂ ಸತ್ಯ ಕೊಡ್ತಿರೋ ದುಡ್ಡಿದೆ. ಹಾಗೆ ನಮ್ಮ ಬಾಲ ಮನೆ ಖರ್ಚಿಗೆ ಅಂತ ತಿಂಗಳ ದುಡ್ಡು ಕೊಡ್ತಿದ್ನಲ್ಲ, ಅದರಲ್ಲಿ ಸ್ವಲ್ಪ ಉಳಿಸಿದ್ದೀನಿ. ಅಡ್ಜಸ್ಟ್ ಮಾಡಿಬಿಟ್ಟು ಮದುವೆ ಮಾಡಿಬಿಡೋಣ. ತೀರಾ ಕಡಿಮೆ ಆಯಿತು ಅಂದರೆ ಸಾಲ ಮಾಡಿದ್ರಾಯ್ತು. ನೀನು ಹೇಳೋದು ನಿಜ ಜಾನಕಿ. ಸಿಂಪಲ್ ಆಗಾದರೂ ಮದುವೆ ಮಾಡಿ ಮುಗಿಸೋಣ. ಇಷ್ಟಾದರೂ ಮದುವೆ ಆಸೆ ಬಿಟ್ಟಿಲ್ಲ ಇವರು. ಇರಲಿ, ಮದುವೆ ನಿಂತು ಹೋಗೋಕ್ಕೆ ಒಳ್ಳೆ ಕಾರಣ ಸಿಕ್ತಂಗಾಯ್ತು. ಅದು ಹೇಗೆ ಮದುವೆ ಮಾಡ್ತಾರೋ ಅಂತ ನಾನು ನೋಡ್ತೀನಿ. ಅತ್ತೆ ಹತ್ರ ಕೋಡ್ಬಲೆ ಮಾಡೋದನ್ನ ಕಲ್ತ್ಕೊಂಡೆ. ಮನೇಲಿರೋವರೆಗೂ ಇನ್ನೂ ಏನಾದರೂ ಹೊಸದು ಕಲಿತಾನೇ ಇರಬೇಕು. ಕೀರ್ತನ, ನಾನೇ ನಿನ್ನ ಹತ್ರ ಬರೋಣ ಅಂದ್ಕೊಂಡೆ. ಯಾಕೆ ಊಟಕ್ಕೆ ಬರಲಿಲ್ಲ? ಅದು ಸತ್ಯ, ನೀನು ಸಸ್ಪೆಂಡ್ ಆಗಿರೋ ವಿಷಯ ಕೇಳಿದಾಗಿಂದ ನನಗೆ ಹಸಿವೆ ಆಗ್ತಾ ಇಲ್ಲ. ಹೊಟ್ಟೆ ತುಂಬ ಹೋಗಿದೆ. ಕೀರ್ತನ, ಈಗಲೂ ವ್ಯಂಗ್ಯ ಬೇಕಾ? ನಾನೇ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನೀನಿನ್ನೂ ಯಾಕೆ ಹೀಗೆ ಇದೆಯಾ? ಬಿಟ್ಟು ಹಾಕು. ನಿಂಗೇನು ಉಸಿರು ಒಳ್ಳಿ ಥರ ಆಗಾಗ ಕಲರ್ ಚೇಂಜ್ ಮಾಡ್ತಾನೆ ಇರ್ತೀಯ. ನಾನು ಹಾಗಲ್ಲ, ಯಾವಾಗಲೂ ಒಂದೇ ಥರ ಇರ್ತೀನಿ. ಆಯಿತು, ನಾನೇ ಸರಿ ಇಲ್ಲ. ಸಮಾಧಾನನಾ? ಅಲ್ಲ ಸತ್ಯ, ಆದರೂ ನಿನ್ನನ್ನು ಮೆಚ್ಚಬೇಕು. ಸಸ್ಪೆಂಡ್ ಆಗಿದ್ರು ಆ ಕೊರ್ಗು ನಿನ್ನಲ್ಲಿ ಒಂಚೂರು ಕಾಣಿಸ್ತಾನೆ ಇಲ್ವಲ್ಲ? ತಪ್ಪು ಮಾಡಿ ಸಸ್ಪೆಂಡ್ ಆಗಿದ್ದಿದ್ರೆ ಆ ಕೊರಗಿರುತ್ತೆ ಕೀರ್ತನ. ನಾನು ಒಳ್ಳೇದು ಮಾಡಿದ್ದೀನಿ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದೆಲ್ಲ ಟೆಂಪ್ರವರಿ ಅಷ್ಟೆ. ಎಲ್ಲ ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ. ಏನೇ ಆದರೂ ಯು ಡಿಡ್ ಅ ಗ್ರೇಟ್ ಜಾಬ್ ಸತ್ಯ. ವೆಲ್ ಡನ್. ಏನಕ್ಕೆ ಹಾಗೆ ನೋಡ್ತಿದ್ಯಾ? ಸತ್ಯ, ನೀನು ಸಸ್ಪೆಂಡ್ ಆಗಿರೋದು ನನಗೆ ಖುಷಿನೇ ಇದೆ. ಆದರೆ ಸಸ್ಪೆಂಡ್ ಆಗಿರೋ ಕಾರಣ ಒಳ್ಳೆಯದೇ. ಏನಾಗಿದೆ ಇವಳಿಗೆ? ಇದು ಕೀರ್ತನನೇನಾ? ಒಂದೊಂದು ಸತಿ ಒಂದೊಂದು ಥರ ಮಾತಾಡ್ತಿದ್ದಾಳಲ್ಲ. ಅಜ್ಜಿ ಅಮ್ಮ, ಒಂದು ಐಡಿಯಾ. ಹೇಗಿದ್ರೂ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಾನು ಮನೆಗೆ ಫೋನ್ ಮಾಡಿ ಅಪ್ಪ ಅಮ್ಮನ ಹತ್ರ ಮದುವೆಗೆ ದುಡ್ಡು ಕೇಳಲ್ಲ?
ಹೇಗಿದ್ರು ಮದುವೆ ಅಂದರೆ ಹೆಣ್ಣಿನ ಮನೆಯವ್ರು ತಾನೇ ಮಾಡಿಕೊಡ್ಬೇಕು. ಈ ಗೂಬೆ ಒಬ್ಳು ಅವಾಗ ಡಬ್ಬ ಐಡಿಯಾ ಕೊಡ್ತಿರ್ತಾಳೆ. ಮದುವೆ ಆಗಕ್ಕೆ ತುದಿಗಾಲಲ್ಲಿ ನಿಂತಿರ್ತಾಳೆ. ಹ್ಞೂ ಅಜ್ಜಿ, ಎಲ್ಲ ಖರ್ಚನ್ನು ಮಾವನೇ ಹಾಕೊಂಡು ಮದುವೆ ಮಾಡಬೇಕು ಅಂತ ಏನು ರೂಲ್ಸು? ಬೇಡ ರುಕ್ಕು, ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಅವ್ರ ಹತ್ರ ದುಡ್ಡು ಕೇಳೋದು ಅಷ್ಟು ಚೆನ್ನಾಗಿರಲ್ಲ. ಅವರು ಹುಡುಗಿನ ದಾರೆ ಏರ್ಕೊಡ್ಲಿ, ಅಷ್ಟು ಸಾಕು. ನನ್ನ ಅಪ್ಪ ಅಮ್ಮ ನಿನಗೇನು ಹೊಸೊಬ್ರ ಮಾವ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೀಯಾ. ಮಗಳ ಮದುವೆಗೆ ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರಲ್ವಾ? ಹ್ಞೂ ಬಲ್ಲ, ಯಾಕೆ ಅಷ್ಟೊಂದು ಮುಜುಗರ ಪಟ್ಕೋತಾ ಇದೆಯಾ? ಒಪ್ಕೋ. ಇಲ್ಲ ಅಜ್ಜಿ. ಬೇಕಾದರೆ ಸಾಲ ಅಂತಾನೆ ಇಸ್ಕೊಳ್ಳೋಣ ಅಳಿಯಂದ್ರೆ, ಆಮೇಲೆ ತೀರ್ಸಿದ್ರಾಯ್ತು. ದುಡ್ಡಿನ ಕಾರಣಕ್ಕೆ ಮದುವೆನ ಮುಂದೆ ಹಾಕೋದು ನನಗಂತೂ ಖಂಡಿತ ಇಷ್ಟ ಇಲ್ಲ ಅಳಿಯಂದ್ರೆ. ಸರಿ ಆಯಿತು. ರುಕ್ಕು, ಇವರಿಬ್ರು ಇಷ್ಟೊಂದು ಹೇಳ್ತಿದ್ದಾರೆ ಅಂದಮೇಲೆ ನನಗೂ ಒಪ್ಕೇನೆ. ಅತ್ತೆ ಮಾವ ಹತ್ರ ಕೇಳೋಣ. ಆದರೆ ಒಂದು ವಿಷಯ, ಅವ್ರಿಗೆ ಈಗಲೇ ಹೇಳಕ್ಕೆ ಹೋಗ್ಬೇಡ. ಮದುವೆಗೆ ಇನ್ನೂ ಟೈಮ್ ಇದೆ ಅಲ್ವಾ? ಅಕಸ್ಮಾತ್ ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಕೇಳಿದ್ರೆ ಆಯಿತು. ನೋಡಿದ್ರೆ ಅತ್ತೆ, ಇಲ್ಲೂ ಸ್ವಾಭಿಮಾನ ನಮ್ಮ ಮದುಮಗನಿಗೆ. ಅದು ಇಲ್ಲದೆ ಇರೋದಕ್ಕೆ ಅವನೇನು ದಿವ್ಯ ಕೆಟ್ಟೋದ್ನೆ. ಅಜ್ಜಿ, ಇದ್ರಲ್ಲಿ ನನ್ನನ್ನು ಯಾಕೆ ಎಳಿತಾ ಇದ್ಯಾ? ಅದು ಅಲ್ಲದೆ ನನ್ನ ಗಂಡನ ಕಿತ್ಕೊಳ್ಳೋಕೆ ಚೆನ್ನಾಗೇ ಪ್ಲಾನ್ ಮಾಡಿದ್ದೀರಾ. ಹಲೋ, ಏನು ನಿನ್ನ ಗಂಡ? ಅವನು ನನ್ನ ಗಂಡ ಆಗೋನು, ನೆನ್ಪಿರ್ಲಿ. ನಾಚಿಕೆ ಆಗಲ್ಲ ನಿನಗೆ? ನನ್ನ ಗಂಡನ ನಿನ್ ಗಂಡ ಅಂತ ಹೇಳ್ತಿದ್ಯಲ್ಲ. ಏಯ್, ನಾಲ್ಗೆ ಬಿಗಿ. ದೇವಲೋಕ ಏನು ಹಾಳಾಗಲ್ಲ, ನೀನು ಆರಾಮಾಗಿರು. ಸರಿಯಾಗಿ ಹೇಳ್ತೇನೆ ನೋಡು ಬಾಲ. ಆದರೆ ಅಜ್ಜಿ, ನಾನು ಈ ಸ್ಕ್ಯಾಮ್ ಬಗ್ಗೆನೇ ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಮಗೀಗಾಗಿದೆ ಸರಿ, ಆದರೆ ಇನ್ನೂ ತೀರಾ ಬಡವ್ರಿಗೆ ಏನಾದರೂ ಆಗಿದ್ರೆ ಏನು ಕತೆ? ಇಲ್ಲ, ಇದಕ್ಕೇನಾದರೂ ಮಾಡಲೇಬೇಕು. ಅದಕ್ಕೆ ಯಾಕೆ ನೀ ತಲೆ ಬಿಸಿ ಮಾಡ್ಕೋತೀಯ? ಸತ್ಯಂಗೆ ಹೇಳಿದ್ರೆ ಆಯಿತು, ಅವಳು ನೋಡ್ಕೊತಾಳೆ. ಅವಳಿಗೆ ಹೇಳಿ ಏನೂ ಯೂಸ್ ಇಲ್ಲ. ನೀ ತೆಪ್ಪಗಿರ್ತೀಯಾ? ನಿನ್ನ ಹತ್ರ ಯಾರ ಕೇಳಿದ್ರು? ನೀನು ಎಲ್ಲ ವಿಷಯದಲ್ಲೂ ನನಗೆ ಭಯಕ್ಕೆ ಬರಬೇಡ. ನಿನ್ನ ಮಗಳು ಸತ್ಯ ಸಸ್ಪೆಂಡ್ ಆಗಿದ್ದಾಳೆ. ಅಂದ್ರೆ ಅವಳ ಕೈಲಿ ಅಧಿಕಾರ ಇಲ್ಲ, ಅವಳು ತಾನೇ ಏನ್ ಮಾಡಕ್ಕಾಗತ್ತೆ ಅಂತ ಅಂದೆ. ಹೇ, ನಿನಗೆ ಸತ್ಯ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳದೆ ಹೋದ್ರೆ ತಿಂದನ್ನ ಅರ್ಗೋದೇ ಇಲ್ವಾ? ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾನೆ ಇರ್ತೀಯಲ್ಲ. ಅಂದ್ರೆ ಏನು? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಅವಳ ವಿಷಯದಲ್ಲಿ ನಾನು ಯಾಕೋ ಸುಳ್ಳು ಹೇಳಲಿ? ಅದರಿಂದ ನನಗೇನು ಪ್ರಯೋಜನ? ನಾನು ಹೇಳ್ತಾ ಇರೋದು ನಿಜ. ಎನ್ಕೌಂಟರ್ ವಿಷಯದಲ್ಲಿ ಡಿಪಾರ್ಟ್ಮೆಂಟ್ ಅವರು ಅವಳನ್ನ ಅವಳ ಟೀಮ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಈ ವಿಷಯದಲ್ಲಿ ಏನು ಸಹಾಯ ಆಗಲ್ಲ ಅಂತ. ಅವಳ ಕೈಲಿ ಯಾವ ಪವರು ಇಲ್ಲ. ಪವರ್ ಅನ್ನೋದು ಪೋಸ್ಟಲ್ಲ ಬಣಿ, ಗುಂಡಿಗೆಲಿ ಇರಬೇಕು. ಅಂತ ಗುಂಡಿಗೆ ನನ್ನ ಮೊಮ್ಮಗಳಿಗಿದೆ. ಹೋಗೆ ಏನು ಹೇಳಿದ್ರು ಬಿಲ್ಡಪ್ ಕೊಡ್ತೀಯಾ? ಏನಾದರೂ ಮಾಡ್ಕೊಳ್ಳಿ. ಬಾವಾ, ಸಾರಿ ಬಾವಾ, ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತಿದೆ. ಪರವಾಗಿಲ್ಲ ಬಿಡಪ್ಪ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋಣ. ನೀನು ತಲೆ ಕೆಡಿಸ್ಕೊಬೇಡ, ಹೊರಡು. ಸರಿ ಬಾವಾ. ಅತ್ತೆ, ದಿವ್ಯಾ ಹೇಳಿದ ವಿಚಾರ ನಿಜನಾ? ನಮ್ಮ ಸತ್ಯ ಸಸ್ಪೆಂಡ್ ಆಗಿದ್ದಾಳ? ಅದನ್ನ ಸತ್ಯ ಅಕ್ಕನ ಹತ್ರನೇ ಮಾತಾಡೋಣ. ಏನಕ್ಕೆ ಅಂತಕ ಪಡ್ಕೊತೀರಾ?
ಸತ್ಯಕ್ಕ ಯಾವತ್ತಿದ್ರೂ ನ್ಯಾಯದ ದಾರಿಯಲ್ಲಿ ಇರೋರು. ಹಾಗಿರುವಾಗ ಇಂಥ ಕಳ್ಳು ಮುಳ್ಳುಗಳು ಇದ್ದೇ ಇರುತ್ತೆ. ಅಲ್ಲ, ಎಲ್ಲಿ ಹೋದ ಈ ಅಮೂಲ್ ಬೇಬಿ? ಇವತ್ತು ಕೆಲಸ ಮುಗಿಸಿ ಬೇಗ ಮನೆಗೆ ಬರ್ತೀನಿ ಅಂದಿದ್ದ, ಆದರೆ ಬಂದೇ ಇಲ್ವಲ್ಲ. ನನಗೆ ಟೈಮ್ ಇಲ್ಲದೆ ಇದ್ದಾಗ ಹಿಂದೆ ಹಿಂದೆ ಬಿದ್ದಿರ್ತಾನೆ, ಆದರೆ ಈಗ ನೋಡಿದ್ರೆ ಇವನೇ ಇಲ್ಲ. ಹಲೋ ಅಮ್ಮ. ಸತ್ಯ, ನಿನ್ನ ಸಸ್ಪೆಂಡ್ ಮಾಡಿದ್ರಂತೆ, ಹೌದೇನೆ? ಹ್ಞೂ ಅಮ್ಮ, ನಿಜ ಅದು. ಯಾಕಮ್ಮ ಹೀಗಾಯ್ತು? ನಿನ್ನನ್ನು ಯಾಕೆ ಸಸ್ಪೆಂಡ್ ಮಾಡಿದ್ದು? ಅಯ್ಯೋ ಗಿರ್ಜಮ್ಮ, ನೀನುನಾ ಗಾಬರಿ ಆಗೋವಂಥದ್ದು ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಎನ್ಕೌಂಟ್ರ್ ಮಾಡಿದ್ದೀನಿ ಅಂತ ಈ ಸಸ್ಪೆನ್ಷನ್. ಆದರೆ ನಾನು ಮಾಡಿದ್ದು ಸರಿ ಇದೆ ಅಂತ ಕೋರ್ಟಿಗೆ ಅರಿವು ಮಾಡಿಸಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸದ್ಯ ಅಷ್ಟೇ ಅಲ್ವಾ? ನಿನ್ನ ಕೆಲಸಕ್ಕೇನು ಕೂತಿಲ್ಲ ತಾನೇ? ನಿನ್ನಂಥ ಅಧಿಕಾರಿಗಳು ನಮ್ಮ ಸಮಾಜಕ್ಕೆ ಬೇಕು ಸತ್ಯ. ಖಂಡಿತ ಇಲ್ಲಮ್ಮ. ನ್ಯಾಯಕ್ಕೆ ಯಾವತ್ತಾದರೂ ಸೋಲಾಗೋದಿದೆಯಾ? ಅದನ್ನು ಬಿಡು. ನೀವೆಲ್ಲ ಹೇಗಿದ್ದೀರಾ? ಮನೆ ಕಡೆ ಏನು ಸಮಾಚಾರ? ಅತ್ತೆ, ಸತ್ಯ, ಬಾಲ ಮಾತಾಡ್ಬೇಕಂತ ನಿನ್ನ ಜೊತೆ. ಹಾಂ, ಸತ್ಯ ಅವರೇ, ನಮಗೆಲ್ಲ ನಿಮ್ಮ ಸಸ್ಪೆನ್ಷನ್ ವಿಷಯ ಕೇಳಿ ಟೆನ್ಷನ್ ಆಗೋಗಿತ್ತು. ಸದ್ಯ ತೊಂದರೆ ಏನಿಲ್ವಲ್ಲ? ಹ್ಞೂ ಬಾವ, ಏನೂ ತೊಂದರೆ ಇಲ್ಲ. ಮತ್ತೆ ನಿಮ್ದೇನು ಸುದ್ದಿ? ಫೋನ್ ತೊಗೊಂಡಿದ್ದೀರಾ ಅಂದರೆ ಏನೋ ವಿಶೇಷ ಇರಬೇಕು. ಅದು ಸತ್ಯ ಅವರೇ, ನಾನು ಮದುವೆ ಆಗ್ತಾ ಇದ್ದೀನಿ. ಮನೆಯವರೆಲ್ಲ ಸೇರಿ ರುಕ್ಕು ಮತ್ತು ನನಗೆ ಮದುವೆ ಗೊತ್ತು ಮಾಡಿದ್ದಾರೆ. ಹೌದಾ ಬಾವ? ಒಳ್ಳೆ ವಿಚಾರ, ಕಂಗ್ರ್ಯಾಚುಲೇಷನ್ಸ್. ಈ ಸುದ್ದಿ ಕೇಳಿ ತುಂಬ ಖುಷಿ ಆಗ್ತದೆ. ಎಲ್ಲಿ ರುಕ್ಕು? ಅವಳಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಥ್ಯಾಂಕ್ ಯು ಸತ್ಯಕ್ಕ. ಸತ್ಯ ಅವರೇ, ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕಿತ್ತು. ಹೇಳಿ ಬಾವ, ಅದಕ್ಕೆ ಯಾಕೆ ಮೀನಾಮೇಷ? ಅದು ಮದುವೆಗೆ ಅಂತ ಸ್ವಲ್ಪ ದುಡ್ಡೆತ್ತಿಟ್ಟಿದ್ದೆ. ತುಂಬ ಬೇಜಾರಾಗ್ತಾ ಇದೆ ಸತ್ಯ ಅವರೇ. ಕಷ್ಟಪಟ್ಟು ದುಡ್ದಿರೋ ಹಣ ಈಗೆಲ್ಲ ಸ್ಕ್ಯಾಮ್ ಆಗಿಬಿಟ್ರೆ ಹೇಗೆ ತಡ್ಕೋಬೇಕು ಹೇಳಿ? ಅಯ್ಯೋ ದೇವ್ರೆ, ಹಾಗಿದ್ರೆ ಅಷ್ಟು ದುಡ್ಡು ಹೊರಟೋಯ್ತಾ? ಈ ಅಮ್ಮಾಟೆಗೆ ಸ್ವಲ್ಪನೂ ಬುದ್ಧಿ ಇಲ್ಲ ನೋಡಿ. ಇಂಥ ಸ್ಕ್ಯಾಮ್ಗಳ ಬಗ್ಗೆ ಟಿವಿಲಿ ಪೇಪರಲ್ಲೆಲ್ಲ ಬರ್ತಿದೆ, ಆದರೂ ಹೀಗೆ ಮಾಡ್ಕೊಂಡಿದ್ದಾನಲ್ಲ. ನಮಗೇನೋ ಸ್ವಲ್ಪ ಪರಿಸ್ಥಿತಿ ಪರವಾಗಿಲ್ಲ, ಆದರೆ ನಮಗಿಂತ ಬಡವ್ರಿಗೆ ಈ ಥರ ಆಗ್ಬಿಟ್ರೆ ಏನು ಗತಿ ಅಂತ. ಭಾವ, ಏನು ಯೋಚನೆ ಮಾಡಬೇಡಿ, ನಿಮ್ಮ ದುಡ್ಡು ನಿಮಗೆ ಸಿಗುತ್ತೆ, ನಾನು ನೋಡ್ಕೋತೀನಿ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಥರ ಬೇರೆ ಯಾರಿಗೂ ಆಗಬಾರ್ದು. ಆ ಥರ ಏನಾದರೂ ಯೋಚನೆ ಮಾಡ್ತೀನಿ, ನೋಡೋಣ. ಥ್ಯಾಂಕ್ಸ್ ಸತ್ಯ ಅವರೇ. ಆದರೆ ಈಗ ನೀವು ಸಸ್ಪೆನ್ಷನಲ್ಲಿ ಇದ್ದೀರಲ್ಲ?
ಅದನ್ನು ನಾನು ನೋಡ್ಕೋತೀನಿ. ನಿಮಗೆ ಮದುವೆಗೆ ಏನಾದರೂ ಸಹಾಯ ಬೇಕಿದ್ರೆ ಖಂಡಿತ ಕೇಳಿ. ಥ್ಯಾಂಕ್ ಯು ಸತ್ಯ ಅವರೇ. ಸತ್ಯ ಮದ್ವೆಗೆ ಖಂಡಿತ ಬರಬೇಕು ಕಣೆ, ಮನೆಗೆ ಬಂದು ಕರಿತೀವಿ. ಓಕೆ ಗಿರ್ಜಮ್ಮ.